ಶಬರಿಮಲೆಯ ಮಂಜು ಮುಚ್ಚಿದ ಬೆಟ್ಟಗಳು, ಮರಗಳ ಮೇಲೆ ನೆಲೆಸಿಕೊಂಡಿರುವ ಬಿಳಿ ಮೋಡಗಳು, ಆ ನಿಶ್ಚಲ ನಿಸರ್ಗದಲ್ಲಿ ನಿಂತಿರುವ ನಮ್ಮ ಸ್ವಾಮಿ ಅಯ್ಯಪ್ಪ. ಈ ಸ್ವಾಮಿ ಅಯ್ಯಪ್ಪನ ಕತೆ ಗೊತ್ತಾ? ಯಾಕೆ ಮಾಲೆ ಹಾಕ್ತಾರೆ? ಈ ಇರುಮುಡಿ ಅಂದ್ರೆ ಏನು? ಬನ್ನಿ ತಿಳ್ಕೊಂಡು ಬರೋಣ. ಹಿಂದೆ ಈ ಲೋಕವನ್ನು ನಡಗಿಸುವ ರಾಕ್ಷಸಿ ಮಹೇಶಿ ಇದ್ದಳು. ತಪಸ್ಸು ಮಾಡಿ ಬ್ರಹ್ಮನಿಂದ ಅವಳ ಸಂಹಾರ ಕೇವಲ ಹರಿಹರ ಸಂಯೋಗದಿಂದ ಹುಟ್ಟುವ ದೈವಿಕ ಪುತ್ರದಿಂದ ಮಾತ್ರ, ಹಾಗೂ ಅವಳ ಸಾವು ಕೇವಲ ಭೂಮಿಯಲ್ಲಿ ಮಾತ್ರ ಅಂತ ವರ ಪಡೆದಿದ್ದಳು. ಅದೇ ಕಾರಣಕ್ಕೆ ವಿಷ್ಣುವಿನ ಮೋಹಿನಿ ಅವತಾರ ಶಿವನ ಶಕ್ತಿ ಇವರ ಸಂಗಮದಿಂದ ಹುಟ್ಟಿದ ದೈವಿಕ ಶಿಶು ಶಸ್ತ ಅಂದ್ರೆ ಮಣಿಕಂಠ. ಬೇಟೆಗೆ ಬಂದಿರುವ ಪಂದಲಂ ರಾಜ್ಯದ ರಾಜ ರಾಜಶೇಖರ ಸಂಜೆಯ ಹೊತ್ತಿನಲ್ಲಿ ಪಂಪ ನದಿಯ ತೀರದಲ್ಲಿ ಈ ಮಗುವನ್ನು ಕಂಡನು. ಆಗ ಒಬ್ಬ ಮಹರ್ಷಿ ಬಂದು, ಇವನು ದೈವಿಕ ಶಿಶು, ಸಾಮಾನ್ಯ ಮನುಷ್ಯನಲ್ಲ, ಇವನ ಕಂಠದಲ್ಲಿ ಇರುವ ಮಣಿಯಿಂದ ಮಣಿಕಂಠ ಎಂದು ಕರೆಯಿರಿ ಎಂದು ಆಶೀರ್ವಾದ ಕೊಟ್ಟರು. ಕಾಲ ಕಳೆದಂತೆ ಮಣಿಕಂಠ ಯೋಧನಾಗಿ ಬೆಳೆದನು. ಒಂದು ಕೈಯಲ್ಲಿ ಧೈರ್ಯ, ಇನ್ನೊಂದು ಕೈಯಲ್ಲಿ ದಯೆ. ಯೋಧನಾದರೂ ಗರ್ವವಿಲ್ಲ, ದೈವತ್ವ ಇದ್ದರೂ ಅಹಂಕಾರವಿಲ್ಲ. ರಾಜಶೇಖರ ಅವನ ಪಟ್ಟಾಭಿಷೇಕಕ್ಕೆ ಸಿದ್ಧರಾದಾಗ ರಾಜ್ಯದ ಕಪಟ ಮಂತ್ರಿ ಮಣಿಕಂಠನ ತಾಯಿಗೆ ಮಣಿಕಂಠ ನಿಜವಾದ ರಾಜಕುಮಾರನಲ್ಲ, ಅವನು ಸಾಕು ಮಗ, ಹೊಟ್ಟೆ ನೋವು ಅಂತ ಹೇಳಿ ಹುಲಿ ಹಾಳು ತರಲು ಕಾಡಿಗೆ ಕಳಿಸಿ ಮಣಿಕಂಠನನ್ನು ದೂರ ಮಾಡಿದರೆ ಈ ರಾಜ್ಯವನ್ನು ನಿಮ್ಮ ಸ್ವಂತ ಮಗ ಆಳಬಹುದು ಅಂತ ಹೇಳಿ ತಲೆ ತಿರುಗಿಸಿದನು. ಇದನ್ನು ತರೋದು ಅಸಾಧ್ಯ ಮಾತು ಅಂತ ತಿಳಿದರು. ಮಣಿಕಂಠ ನಾನು ತರುತ್ತೇನೆ ಎಂದು ಹೊರಟರು. ರಾಜ ಅವರಿಗೆ ಅಕ್ಕಿ, ಬೆಲ್ಲ, ಬಟ್ಟೆ ಎಲ್ಲ ಕಟ್ಟಿ ಕಳುಹಿಸಿದರು. ಇದುವೇ ಇಂದು ಯಾತ್ರಿಕರಿಗೆ ತಲೆ ಮೇಲೆ ಹೊತ್ತುಕೊಂಡು ಹೋಗುವ ಇರುಮುಡಿ. ಮಣಿಕಂಠನ ಬಗ್ಗೆ ತಿಳಿದ ಮಹೇಶಿಗೆ ಅಮೃತ ಪಡೆದು ಅಮರ ಆಗೋಕೆ ದೇವಲೋಕಕ್ಕೆ ಆಕ್ರಮ ಮಾಡಿದಳು. ಅವಳನ್ನು ತಡೆಯಲು ಮಣಿಕಂಠ ದೇವಲೋಕಕ್ಕೆ ಹೋಗಿ ಸೋಲಿಸಿ ಅವಳಿಗೆ ದೇವಲೋಕದಿಂದ ಭೂಮಿಗೆ ಎಸೆದರು. ಸತ್ತ ಮಹೇಶಿ ಶಾಪ ಮುಕ್ತಳಾಗಿ ಅವಳ ನಿಜ ರೂಪ ಲೀಲಾವತಿ ದೇವಿಯಾಗಿ ಪರಿವರ್ತನೆ ಆದಳು. ಅವಳು ಸ್ವಾಮಿ ನನ್ನನ್ನು ಮದುವೆಯಾಗಿ ಅಂದಾಗ, ನಾನು ಬ್ರಹ್ಮಚಾರಿ, ನನ್ನ ದರ್ಶನಕ್ಕೆ ಕನ್ಯಾಸ್ವಾಮಿಗಳು ಯಾವಾಗಲೂ ಬರಲ್ವೋ ಅವಾಗ ನಿನ್ನ ಮದುವೆ ಆಗುತ್ತೇನೆ, ಅಲ್ಲಿವರೆಗೂ ನೀನು ನನ್ನ ಸಮೀಪ ನನ್ನ ಶಕ್ತಿಯಾಗಿರು ಎಂದು ವರ ಕೊಟ್ಟರು. ಅದೇ ಇಂದಿನ ಮಲ್ಲಿಕಾಪುರಂ ದೇವಿ. ರಾಜ್ಯಕ್ಕೆ ಹಿಂದಿರುಗುವಾಗ ದೇವಲೋಕದ ಇಂದ್ರ ಹುಲಿಯಾಗಿ ಮಣಿಕಂಠನ ಜೊತೆ ಬಂದರು. ದಾರಿಯಲ್ಲಿ ಶಬರಿಗೆ ದರ್ಶನ ಕೊಟ್ಟರು. ಅವಳು ಸ್ವಾಮಿ ನೀವು ಇಲ್ಲೇ ಇರಿ ಅಂತ ಹೇಳಿ ಅಯ್ಯಪ್ಪ ಎಂದು ಕರೆದಳು. ಅದಕ್ಕೆ ನಾವು ಇವತ್ತು ಅಯ್ಯಪ್ಪ ಸ್ವಾಮಿ ಅಂತ ಕರೆಯೋದು. ಮಣಿಕಂಠ ಆಯ್ತು, ನಿನ್ನಿಷ್ಟದಂತೆ ನಾನು ಇಲ್ಲೇ ಇರುತ್ತೇನೆ, ನನ್ನ ಸನ್ನಿಧಾನ ಇಲ್ಲೇ ಆಗುತ್ತೆ. ಅದುವೇ ಇವತ್ತಿನ ಶಬರಿಮಲೆ. ಹುಲಿ ಮೇಲೆ ರಾಜ್ಯಕ್ಕೆ ಹಿಂದೆ ಬಂದಾಗ ಎಲ್ಲರಿಗೂ ಗೊತ್ತಾಯ್ತು ಇವರು ದೈವ ಪುರುಷ ಅಂತ. ತಾಯಿ ಕ್ಷಮೆ ಕೇಳಿದಳು. ಮಣಿಕಂಠ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ನನ್ನ ಕರ್ತವ್ಯ ಮುಗಿದಿದೆ ಎಂದು ಹೇಳಿ ತಂದೆಗೆ, ನನ್ನ ಬಾಣ ಎಲ್ಲಿ ಬೀಳುತ್ತೋ ಅಲ್ಲಿ ನನಗೆ ಒಂದು ದೇವಸ್ಥಾನ ಕಟ್ಟಿರಿ, ಮುಂದೆ ಪರಶುರಾಮರು ನನ್ನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂತ ತಿಳಿಸಿ, ನನ್ನ ದರ್ಶನಕ್ಕೆ ಬರುವರು ಸುಖ ಭೋಗ ತ್ಯಜಿಸಿ ಕಪ್ಪು ಬಟ್ಟೆ ಧರಿಸಿ ಶನಿ ದೋಷದಿಂದ ಪಾರಾಗಿರಿ. ಮಕರ ಸಂಕ್ರಾಂತಿಗೆ ನಾನು ಜ್ಯೋತಿ ರೂಪದಲ್ಲಿ ದರ್ಶನ ಕೊಡುತ್ತೇನೆ, ಹಾಗೂ ನನ್ನ ಪ್ರತಿಮೆಗೆ ನನಗೆ ಮಾಡಿಸಿದ ಬಂಗಾರವನ್ನು ಹಾಕಿ ಪೂಜೆ ಮಾಡಿ, ಅದೇ ನನಗೆ ನಿಜವಾದ ಪಟ್ಟಾಭಿಷೇಕ ಅಂತ ಹೇಳಿದರು. ಇವತ್ತು ಎಷ್ಟೋ ಕೋಟಿ ಜನರು ವರ್ಷಕ್ಕೊಮ್ಮೆ ಬಂದು ಇರುಮುಡಿ ತಲೆ ಮೇಲೆ ಇಟ್ಟುಕೊಂಡು ಪಾದಯಾತ್ರೆ ಮಾಡಿ ಇವರ ದರ್ಶನ ಪಡೆಯುತ್ತಾರೆ. ನನಗೂ ಕೂಡ ಒಮ್ಮೆ ಮಾಲೆ ಹಾಕಿ ದೇವರ ಆಶೀರ್ವಾದ ಪಡೆಯೋಕೆ ತುಂಬಾ ಆಸೆ ಇದೆ. ನೀವೆಲ್ಲರೂ ಸ್ವಾಮಿ ಶರಣಂ ಅಯ್ಯಪ್ಪ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನಾನು ನಿಮ್ಮ ಶುಭೋದ್.